ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಡಿಸೈರು ಒಂದು ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. 2009 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತಂತ ಹೇಳ್ಬೋದು. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ನಿಮ್ಮ ಗಾಡಿನೂ ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ. ಅದು ಸ್ವಿಫ್ಟ್ ಡಿಸೈರ್ ಅದು? ಹಾಂ, ಸ್ವಿಫ್ಟ್ ಡಿಸೈರ್. ಯಾವುದು VXI ಸರ್? ಪೆಟ್ರೋಲ್ ಗಾಡಿನಾ? ಪೆಟ್ರೋಲ್ ಗಾಡಿ VXI. ಓಕೆ, ಮಾಡಲ್ ಯಾವ್ದು ಸರ್ ಅದು? 2009. 9 ಮಾಡಲಾ? ಹಾಂ. ಓನರ್ ಎಷ್ಟಾಯ್ತು ಸರ್? ಓನರ್ ನಮ್ಮದು ಸೇರಿದ್ರೆ 5ನೇ ಓನರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಗಾಡಿ 1,04,500 ಕಿಲೋಮೀಟ್ರ್ ಓಡಿದೆ. ಓಕೆ, FC ಇನ್ಸೂರೆನ್ಸ್ ಎಲ್ಲಿವರೆಗಿದೆ ಸರ್? ಇದು FC 2029 ಗಂಟೆ ಇದೆ. ಇನ್ಸೂರೆನ್ಸ್ ಈಗ ಬರುವ ಇದಕ್ಕೆ ಅಕ್ಟೋಬರ್ ಗಂಟೆ ಇದೆ. ಓಕೆ, ಟೈರ್ ಎಲ್ಲ ಹಂಗಿದೆ ಸರ್? ಟೈರ್ 70% ಟೈರ್ ಇದೆ. ಓಕೆ, ಗಾಡಿ ಏನು ಡೆಂಟು ಸ್ಕ್ರಾಚು ಆ ಥರ ಏನಿಲ್ವಾ? ಏನಿಲ್ಲ, ₹1 ಕೆಲಸ ಇಲ್ಲ ಗಾಡೀಲಿ. ₹1 ಕೆಲಸ ಇಲ್ಲ. ತಗೊಂಡು ಹೋಗೋದು ಓಡಿಸ್ಕೊಂಡಿರೋದು ಅಷ್ಟೇ. ಮತ್ತೆ ಏನು ಪ್ರಾಬ್ಲಮ್ ಏನಿಲ್ಲ. ಇಂಜಿನ್ ಯಾವುದು ಪ್ರಾಬ್ಲಮ್, ಇಂಜಿನ್ ಗೇರ್ ಬಾಕ್ಸ್ ಯಾವುದು ಪ್ರಾಬ್ಲಮ್ ಏನಿಲ್ಲ. ಒಳಗಡೆ AC ಪೋಸ್ಟಿಂಗ್ ಪವರ್ ಎಲ್ಲ ಬರ್ತಾವ? ಈಗ AC ಇಲ್ಲ. AC ಇದು ಅಂತ ಹೇಳಿದ್ರೆ ಅದು ಇದಾಗಿದೆ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಓಕೆ, ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಗಾಡಿ? ಮೈಲೇಜ್ 18 ಕೊಡ್ತಾ ಉಂಟು. ಪೆಟ್ರೋಲಲ್ಲಿ 18 ಬರುತ್ತಾ? ಹ್ಞೂ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನು ಇಲ್ವಲ್ಲ? ಏನಿಲ್ಲ, ಫೈನಾನ್ಸ್ ಏನಿಲ್ಲ. ನಮ್ದು ಏನಿದೆ ಕ್ಯಾಶ್ ಆ್ಯಂಡ್ ಕ್ಯಾರಿ ವ್ಯವಹಾರ, ಫೈನಾನ್ಸಿಗೆ ಹೋಗೋದೇ ಇಲ್ಲ. ಓಕೆ ಸರ್, ಗಾಡಿ ಡಾಕ್ಯುಮೆಂಟ್ಸು ನಿಮ್ಮ ಕಡೆ ಅದಾವಾ? ಎಲ್ಲ ನಮ್ಮ ಕಡೆ ಇದೆ. ನಮ್ಮದೇ ಅದು. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಇದು ಕೊಡಗು, ಗೋಣಿಕೊಪ್ಪಲು, ವಿರಾಜಪೇಟೆ ತಾಲೂಕು. ಕೊಡಗುವಾ? ಹ್ಞೂ. ಓಕೆ, ರೇಟ್ ಏನು ಹೇಳ್ತೀರಾ ಸರ್? 3.5 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡಿ ಬಿಡ್ತೇನೆ. ಎಷ್ಟು? 3.5 ಹೇಳ್ತಾ ಇದ್ದೀನಿ. ಹಾಂ, ಒಂದು ಆ ಕಡೆ ಈ ಕಡೆ ಒಂದು 3.20, 3.25, 3.20 ಬಿಟ್ಬಿಡ್ತೀನಿ. 9 ಮಾಡಲಲ್ಲ ಸರ್ ಇದು? 9 ಮಾಡಲು ಅಂದರೆ ನೋಡೋಕೆ ಕಾರ್ ನೋಡೋಕೆ ಲಾಯಲ್ ಆಗಿ ನೋಡೋಕೆ ನಾನು ಅದು ಇದು ಅಂತಲ್ಲ, ಸುಮಾರು ಈಗ TV ಎಲ್ಲ ಕೂರಿಸಿದ್ದೇನೆ ನಾನು ಅದಕ್ಕೆ. ಹಾಂ, ಮ್ಯೂಸಿಕ್ ಸಿಸ್ಟಮ್ ಅಂತಂದರೆ ಸರ್ ಲೋಕಲ್ ಸೆಟ್ ಇದೆಯಾ ಅದರಲ್ಲಿ. ನಾವು ಅದೆಲ್ಲ ಕಿತ್ತ ಅಡ್ಜಸ್ಟ್ ಮಾಡೋದೆಲ್ಲ ತೆಗೆದುಬಿಟ್ಟು ನೀಟಾಗಿ ನೋಡೋಕೆ ಹೋದರೆ ಈಗ LED TV ಎಲ್ಲ ಹಾಕಿದ್ದೀವಿ. ಮತ್ತೇನು ಮತ್ತೆ ಇವ್ರು ತಗೊಂಡದವ್ರಿಗೆ ಏನೇ ಒಂದು ರಿಸ್ಕ್ ಇಲ್ಲ. ₹1 ಕೆಲಸ ಇಲ್ಲ. ನೋಡಿ ಕಮ್ಮಿ ಮಾಡಿ ಸ್ವಲ್ಪ, ಯಾಕಂದ್ರೆ 9 ಮಾಡಲಲ್ವಾ, ಕಮ್ಮಿ ಮಾಡಿ. ಹಾಂ, ಆಯಿತು. ನೋಡೋಣ, ಒಳ್ಳೆ ಪಾರ್ಟಿ ಇದ್ರೆ ನೋಡಿ ರೇಟ್ ಫಿಕ್ಸ್ ಇದು ಮಾಡಿ ಹೇಳಿ ನೋಡೋಣ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಕಾಂಟ್ಯಾಕ್ಟ್ ನಂಬರ್ ಅದೇ.